ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಟೈಮ್ ಆಗಿಬಿಟ್ಟಿದೆ, ಬೇಗ ಬೇಗ ರೆಡಿ ಆಗಬೇಕು. ಸೊ ಬನ್ನಿ ರೆಡಿ ಆಗಿಬಿಡೋಣ. ನಾನಂತೂ ಇನ್ನೂ ರೆಡಿಯಾಗಿಲ್ಲ. ಸೊ ಫಸ್ಟ್ ಆಫ್ ಆಲ್ ಟೋನರ್ ಯೂಸ್ ಮಾಡಿ ರೆಡಿ ಆಗೋಣ ಅಂತಂದರೆ ಟೋನರ್ ಫಿನಿಶ್ ಆಗಿದೆ. ಗಾಡ್, ಯಾವಾಗಲೂ ಅರ್ಜೆಂಟ್ ಟೈಮಲ್ಲಿ ಏನೋ ಒಂದು ಫಿನಿಶ್ ಆಗಿಬಿಡುತ್ತೆ. ಹಾಗಾಗಿ ನಾನು ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಂಡಿರುವಂಥ ಅಡಿಷ್ನಲ್ ರೋಸ್ ವಾಟರನ್ನು ಇಲ್ಲಿ ನಾನು ತಗೋತಾ ಇದ್ದೀನಿ. ಎಸ್, ರೋಸ್ ವಾಟರ್ ತುಂಬ 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 ಒಳ್ಳೆಯದು. ಇದು ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಂಡಿರೋದು. ನಿಮಗೂ ಬೇಕಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಮೆನ್ಷನ್ ಮಾಡ್ತೀನಿ, ನೀವು ಕೂಡ ಟ್ರೈ ಮಾಡಿ. ರೋಸ್ ವಾಟರ್ ಅಪ್ಲೈ ಮಾಡಿದ ತಕ್ಷಣ ನನ್ನ ಫೇಸ್ ರೋಸ್ ಥರ ಅರಳಿಬಿಡ್ತಲ್ವಾ. ಸೊ ಮಾಯ್ಶ್ಚರೈಸರ್ ಕೂಡ ಇಲ್ಲ, ಮನೇಲಿ ಪ್ರಿಪೇರ್ ಮಾಡ್ಕೊಂಡಿರೋ ಮಾಯ್ಶ್ಚರೈಸರ್ನ ಅಪ್ಲೈ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಮಾಯ್ಶ್ಚರೈಸರ್ ಮೇಲೆ ಸ್ವಲ್ಪ ಫೌಂಡೇಶನ್ ಅಪ್ಲೈ ಮಾಡೋಣ. ಇದು ಲ್ಯಾಕ್ಮೆ ಫೌಂಡೇಶನ್, ಬಟ್ ವೇರ್ ಈಸ್ ಮೈ ಬ್ರಷ್? ಸೊ ಬ್ರಷೇ ಇಲ್ಲಾಂದರೆ ಏನು ಮಾಡಬೇಕು? ನೋ ವರೀಸ್, ಕಾಟನ್ ಇರುತ್ತಲ್ವ ಮನೆಯಲ್ಲಿ. ಸೊ ಇದು ಸಾಫ್ಟ್ ಕಾಟನ್. ಸೊ ಈ ಕಾಟನನ್ನು ಒಂದು ಸ್ವಲ್ಪ ದಪ್ಪದಾಗಿ ತೊಗೊಳ್ಳಿ. ಒಂದು ಸ್ಮಾಲ್ ಫ್ಲವರ್ ಅಷ್ಟು ತೊಗೊಂಡು ನಂತರ ಫೇಸ್ ಮೇಲೆ ಅಪ್ಲೈ ಮಾಡಿರುವಂಥ ಫೌಂಡೇಶನ್ ಎಲ್ಲನೂ ಕೂಡ ಬ್ಲೆಂಡ್ ಮಾಡ್ಕೋಬೋದು. ಸೊ ಈ ಫೌಂಡೇಶನ್ ಅನ್ನೋದು ಕೂಡ ನಾನು ಮನೇಲಿ ಪ್ರಿಪೇರ್ ಮಾಡ್ಕೊಂಡಿದ್ದು ಇತ್ತು, ಬಟ್ ಅದು ಫಿನಿಶ್ ಆಗಿದೆ ಅಂತ ನಾನು ಲ್ಯಾಕ್ಮೆ ಫೌಂಡೇಶನ್ನ ಇಲ್ಲಿ ಯೂಸ್ ಮಾಡಿದ್ದೀನಿ. ಇಷ್ಟು ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಅಂತಂದರೆ ಯಾವ ಬ್ರಷ್ ಕೂಡ ಇದ್ರಷ್ಟು ನೀಟಾಗಿ ಬ್ಲೆಂಡ್ ಆಗೋಲ್ಲ. ಸೊ ಈ ಟ್ರಿಕ್ಕನ್ನು ಖಂಡಿತ ಫಾಲೋ ಮಾಡಿ. ನಿಮ್ಗೆ ಯಾವತ್ತಾದರೂ ಬ್ರಷ್ ಇಲ್ಲ ಅಂತಂದರೆ ಕೈಯಿಂದ ಬ್ಲೆಂಡ್ ಮಾಡ್ಕೊಳ್ಳೋ ಬದಲು ಈ ಥರ ಬ್ಲೆಂಡ್ ಮಾಡ್ಕೊಂಬಿಟ್ರೆ ಚೆನ್ನಾಗಿ ಸ್ಮೂತಾಗಿ ಬ್ಲೆಂಡ್ ಆಗುತ್ತೆ. ಆ್ಯಂಡ್ ಈವನ್ ಆಗಿ ಕೂಡ ನೀವು ಕೈಯಿಂದ ಸ್ಪ್ರೆಡ್ ಮಾಡ್ಕೋಬೋದು. ಆ್ಯಂಡ್ ಫೇಸ್ ಮೇಲೆ ಕೂಡ ಈವನ್ ಆಗಿದ್ದು ಎಷ್ಟು ಚೆನ್ನಾಗಿ ಬ್ಲೆಂಡ್ ಆಗ್ತಿದೆ ಅಂತ ನೀವೇ ನೋಡ್ತಿರ್ಬೋದು. ಆ್ಯಂಡ್ ನಾನು ಮ್ಯಾಟ್ ಫೌಂಡೇಶನ್ ತೊಗೊಂಡಿರೋದ್ರಿಂದ ಇದ್ರ ಮೇಲೆ ಯಾವುದೇ ರೀತಿಯ ಕಾಂಪ್ಯಾಕ್ಟ್ ಪೌಡರ್ ಏನೂ ಅವಶ್ಯಕತೆ ಇಲ್ಲ. ನನಗೆ ಆಯಿಲ್ ಇದ್ದರೆ ಮಾತ್ರ ಕಾಂಪ್ಯಾಕ್ಟ್ ಅಪ್ಲೈ ಮಾಡೋಕ್ಕೆ ಇಷ್ಟ ಆಗುತ್ತೆ. ಇಲ್ಲ ಅಂತಂದರೆ ನಾನು ಕಾಂಪ್ಯಾಕ್ಟ್ ಅಪ್ಲೈ ಮಾಡಲ್ಲ. ಆಲ್ಮೋಸ್ಟ್ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬ್ಲೆಂಡ್ ಆಯಿತು ಅಂತ, ಆ್ಯಂಡ್ ಎಷ್ಟು ಸ್ಮೂತಾಗಿ ಕೂಡ ಬ್ಲೆಂಡ್ ಆಗ್ತಿದೆ ಅಂತ. ಯಾವ ಮೇಕಪ್ ಬ್ರಷ್ ಕೂಡ ಅವಶ್ಯಕತೆ ಇಲ್ಲ ಬ್ಲೆಂಡ್ ಮಾಡೋಕ್ಕೆ. ಆ್ಯಂಡ್ ಕೈಯಿಂದ ತುಂಬ ಜನ ಬ್ಲೆಂಡ್ ಮಾಡ್ತೀರಾ, ಅದು ಕೂಡ ಒಳ್ಳೆಯದೇ. ಬಟ್ ಕೈಗಿಂತಲೂ ಕೂಡ ಈ ಥರ ಬ್ಲೆಂಡ್ ಮಾಡಿದ್ರೆ ತುಂಬ ತುಂಬ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ. ನೀವು ನೋಡ್ತಿರ್ಬೋದು ಕೈಗೂ ಕೂಡ ಇದು ಅಂಟಲ್ಲ. ಫೌಂಡೇಶನ್ ತುಂಬ ಚೆನ್ನಾಗಿದೆ. ಆ್ಯಂಡ್ ನೆಕ್ಸ್ಟ್ ಬಂದು ಐಬ್ರೋಸ್ ಮಾಡ್ಕೊಳ್ಳೋಣ. ಸೊ ಐಬ್ರೋ ಪೆನ್ಸಿಲ್ ಕೂಡ ಅಷ್ಟೇ ಆಗಿಬಿಟ್ಟಿದೆ, ಸಣ್ಣದಾಗಿ ಆಗಿಬಿಟ್ಟಿದೆ. ಹಾಗಾಗಿ ನಾನು ಒಂದು ಸ್ವಲ್ಪ ಕಾಫಿ ಪೌಡರ್ ಆ್ಯಂಡ್ ಒಂದು ಸ್ವಲ್ಪ ಅಲೋವೆರಾ ಜೆಲ್ಲನ್ನು ಮಿಕ್ಸ್ ಮಾಡಿಕೊಂಡು, ಸೊ ಇವೆರಡನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ಮೂತ್ ಆಗೋವರೆಗೂ ಮಿಕ್ಸ್ ಮಾಡ್ಕೊಳ್ಳೋದು. ನೋಡಿ ಎಷ್ಟು ಸ್ವಲ್ಪ ತೊಗೊಂಡಿದ್ದೀನಿ ಅಂತ. ಅದನ್ನು ಜಸ್ಟ್ ಈ ಥರ ಬ್ರಷಿಂದ ಐಬ್ರೋಸ್ಗೆ ಅಪ್ಲೈ ಮಾಡ್ಕೊಂಬಿಟ್ರೆ ಐಬ್ರೋ ಕಲರಿಂಗ್ ಕೂಡ ಆಗಿಬಿಡುತ್ತೆ. ಆ್ಯಂಡ್ ನೀವು ಮುಖ ತೊಳ್ಕೊಂಡ್ರೆ ಖಂಡಿತ ಇದು ಹೋಗ್ಬಿಡುತ್ತೆ. ಬಟ್ ಜಸ್ಟ್ ಗೋ ಔಟ್ ಅಂದರೆ ತುಂಬ ಚೆನ್ನಾಗಿರುತ್ತೆ. ಆಲ್ಮೋಸ್ಟ್ ಒಂದು 3 to 4 hours ಆಗಿ ಆರಾಮಾಗಿ ನೀವು ಇದು ಹಾಗೆ ಇರುತ್ತೆ. ನೀವು ಫೇಸ್ ವಾಶ್ ಮಾಡ್ಕೊಂಡಿಲ್ಲ ಅಂತಂದರೆ ಈ ಟ್ರಿಕ್ ತುಂಬ ಚೆನ್ನಾಗಿದೆಯಲ್ಲ, ನೀವು ಖಂಡಿತ ಇದನ್ನು ಟ್ರೈ ಮಾಡಿ. ಏನಿಲ್ಲ, ಒಂದು ಸ್ವಲ್ಪ ಕಾಫಿ ಪೌಡರ್ ಆ್ಯಂಡ್ ಒಂದು ಸ್ವಲ್ಪ ಅಲೋವೆರಾ ಜೆಲ್ ಇವೆರಡನ್ನು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಸ್ಮೂತಾಗಿ ಮಿಕ್ಸ್ ಮಾಡಿಕೊಂಡು ನಿಮ್ಗೆ ಹೇಗೆ ಬೇಕೋ ಹಾಗೆ ಐಬ್ರೋ ಶೇಪ್ಗೆ ನೀವು ಅಪ್ಲೈ ಮಾಡ್ಕೊಳ್ಳಿ. ಸೊ ಇಷ್ಟೇ, ನಾನು ಸಿಂಪಲಾಗಿ ರೆಡಿಯಾಗಿದ್ದೀನಿ. ತುಂಬ ಚೆನ್ನಾಗಿ ಕಾಣ್ತಿದೆ ಅಲ್ವಾ? ಸೊ ಮನೆಯಲ್ಲೇ ನೀವೆಲ್ಲ ಪ್ರಾಡಕ್ಟ್ಸು ಕೂಡ ಪ್ರಿಪೇರ್ ಮಾಡ್ಕೋಬೋದು. ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಂಡಿರುವಂಥ ಪ್ರಾಡಕ್ಟ್ಸ್ಗಳಿಂದ ನೀವು ಚೆನ್ನಾಗಿ ರೆಡಿ ಆಗ್ಬೋದು. ಎಲ್ಲ ಪ್ರಾಡಕ್ಟ್ಸ್ ವೀಡಿಯೋ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡ್ತೀನಿ. ನಾನು ಮತ್ತೆ ಒಳ್ಳೆ ವಿಡಿಯೋ ಜೊತೆ ಸಿಗ್ತೀನಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಬಾಯ್.